ನಮಸ್ತೆ ವೀಕ್ಷಕರೇ, 2025 ಜೂನ್ 4 ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಕರಾಳ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ 18 ವರ್ಷಗಳ ಕನಸು RCB ಕಪ್ ಗೆಲ್ಲೋದಾಗಿತ್ತು. ಜೂನ್ 3ಕ್ಕೆ ಅದು ಸಾಧ್ಯ ಆಯಿತು. ಅದೇ ವಿಜಯೋತ್ಸವದ ಸಂಭ್ರಮದಲ್ಲಿದ್ದಾಗ 11 ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಾದಂತಹ ಕಾಲ್ತುಳಿತದ ದುರ್ಘಟನೆಗೆ ಒಳಗಾಗ್ತಾರೆ. ಅಲ್ಲಿ ತಮ್ಮ ಪ್ರಾಣವನ್ನು 11 ಜನ ಕಳ್ಕೊಳ್ತಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ಆ ಸಮಯದಲ್ಲಿ ಗಾಯಾಳುಗಳಾಗ್ತಾರೆ. ಅಂಥದೇ ಒಂದು ಆ ದುರ್ಘಟನೆಯಲ್ಲಿ 11 ಜನರಲ್ಲಿ ಒಬ್ಬರಾಗಿ ದಿವ್ಯಾಂಶಿ ಅವರು ಕೂಡ ಅವರ ಪ್ರಾಣವನ್ನು ಕಳ್ಕೊತಾರೆ. ನಾನು ಅವರ ಮನೆಯಲ್ಲಿದ್ದೀನಿ, ಅವರ ನಿವಾಸದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವರ ಕುಟುಂಬದವರು ಕಂಪ್ಲೀಟ್ ಶೋಕಾಚರಣೆಯಲ್ಲಿದ್ದಾರೆ. ಇಂಥದ್ದೊಂದು ಘಟನೆ ಆಗಿ ಸಾಕಷ್ಟು ಸಮಯ ಆದರೂ ಕೂಡ ಅವರು ಆ ನೋವಿನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರು ತಾಯಿ ಜೊತೆಯಾಗಿ ಆ RCB ತಂಡವನ್ನ ನೋಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಆ ಜಾಗಕ್ಕೆ ಹೋಗಿರ್ತಾರೆ. ಆದ್ರೆ ಅಲ್ಲಿ ಆ ವಿಧಿ ಆಡಿದ್ದೇ ಆಟ ಬೇರೆ. ನನ್ನ ಜೊತೆ ಅವರ ತಾಯಿ ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ನೀವು ಕೂಡ ದಿವ್ಯಾಂಶಿ ಅವರ ಜೊತೆ ಅವತ್ತು ಅಲ್ಲಿಗೆ ಹೋಗಿರ್ತೀರಿ. ನಿಜಕ್ಕೂ ಅಲ್ಲಿ ಹೋದಾಗ ಏನಾಯ್ತು? ಆ ಸಿಚುವೇಶನ್ ಯಾವ ರೀತಿಯಾಗಿತ್ತು ಮೇಡಮ್? ಸಿಚುವೇಶನ್ ಎಲ್ಲ ಕಂಪ್ಲೀಟ್ ಸಾಮಾನ್ಯವಾಗೇ ಇತ್ತು. ಯಾವುದೇ ಥರ ದುರಂತ ಆಗುತ್ತೆ ಅಥವಾ ಬೇರೆ ಏನೋ ಆಗುತ್ತೆ, ಇನ್ನೊಂದೇನೋ ಆತಂಕ ಆಗುತ್ತೆ, ಯಾವುದು ಕ್ಲೂ ಇರಲಿಲ್ಲ. ಅದು ಯಾವುದು ನಮ್ಗೆ ಇಷ್ಟೊಂದು ಕ್ಲೂ ಕೂಡ ಸಿಕ್ಕಿಲ್ಲ. ಯಾಕಂದರೆ ಅದು ಪೆರೇಡ್ ಕ್ಯಾನ್ಸಲ್ ಆಗಿದೆ ಅಂತ ನನ್ನ ಮಾಹಿತಿ ಬಂದಿತ್ತು. ಆಮೇಲೆ ಟಿಕೆಟ್ ಜೀನಿ ಅಂತ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಅಲ್ಲೆಲ್ಲರೂ ಹೇಳ್ತಿದ್ರು. ಅದರಲ್ಲೂ ಡೌನ್ಲೋಡ್ ಮಾಡಲಿಕ್ಕೂ ನೆಟ್ವರ್ಕು ಸಹ ಸಿಗ್ತಾ ಇರಲಿಲ್ಲ. ಜಾಮರ್ ಸಪ್ಲೈ ಮಾಡಿದಾರಾ ಏನು ಅದು ನಮಗೆ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಕಾಲ್ ಮಾಡೋಕ್ಕೂ ನೋ ನೆಟ್ವರ್ಕ್, ಇಂಟರ್ನೆಟ್ ಸಹ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ನಾನು ಆ ಟಿಕೆಟ್ ಜೀನಿ ಸಹ ಏನು ನಾನು ಡೌನ್ಲೋಡ್ ಮಾಡಿ ಆ ಪ್ರಯತ್ನ ಪಡ್ತಾಯಿದ್ದೀನಿ, ಅದು ಸಹ ಆಗಿಲ್ಲ. ಸೊ ನಾವು ಗೇಟ್ ನಂಬರ್ 12 ಎದುರುಗಡೆ ಫುಟ್ಪಾತ್ ಮೇಲೆ ಕೂತಿದ್ವಿ. ನಮ್ಗೆ ಯಾವುದೇ ಯೋಚನೆ ಇರಲಿಲ್ಲ. ಸ್ಟೇಡಿಯಂ ಒಳಗಡೆ ಹೋಗಿ ಫೆಸಿಲಿಟೇಷನ್ ನೋಡಬೇಕು ಅನ್ನೋದು ಯಾವುದೇ ಯೋಚನೆ ಯಾವ ಪರ್ಸೆಂಟು ಯಾವ ಕೋಶಕ್ಕೂ ಇರಲಿಲ್ಲ. ಸೊ ನಾವು ಫುಟ್ಪಾತ್ ಮೇಲೆ ಕೂತ್ಕೊಂಡೇ ನೋಡ್ತಾ ಇದ್ವಿ. ಆಮೇಲೆ ಒಂದು 5-10 ಮಿನಿಟ್ಸ್ ಒಳಗಡೆ ಮೈಕಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಎಲ್ರೂ ಸ್ಟೇಡಿಯಂ ಒಳಗಡೆ ಬಿಡ್ತೀವಿ, ಎಲ್ರಿಗೂ ಸ್ವಾಗತ ಮಾಡ್ತೀವಿ, ನೂಕು ನುಗ್ಲು ಇಲ್ದಂಗೆ ಬನ್ನಿ ಅಂತಾರೆ. ನಿಮ್ಗೆ ಅಷ್ಟೊಂದು ಜನ ಕ್ರೌಡ್ ಕಾಣಿಸ್ಕೊಂಡಾಗ ನುಗ್ಲು ಇಲ್ದಂಗೆ ಬರ್ತಾರೆ ಅಂತ ಹೆಂಗೆ ಯೋಚನೆ ಮಾಡ್ತೀರಾ? ಇಲ್ಲಿ ಬೆಂಗಳೂರು ಕರ್ಗ ಆಗುತ್ತೆ, ವರ್ಲ್ಡ್ ಕಪ್ ಆಗುತ್ತೆ, MG ರೋಡಲ್ಲಿ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತೀರಾ, ನೂಕು ನುಗ್ಲು ನಡೆಯೋದಿಲ್ವಾ? ಬೆಂಗಳೂರಿಗೆ ಇದು ಫಸ್ಟ್ ಟೈಮಾ? ಕ್ರೌಡ್ ಫಸ್ಟ್ ಟೈಮಾ? ನೀವು ನೋಡ್ತಾ ಇರೋದು ಜನ ನೂಕು ನುಗ್ಲು ನೋಡ್ತಾ ಇರೋದು ನೀವು ಫಸ್ಟ್ ಟೈಮಾ? ಒಂದು ಅಧಿಕಾರ ಸ್ಥಾನದಲ್ಲಿದ್ದು ನೀವು ಎಲ್ಲ ನೋಡ್ತಾ ಇರ್ತೀರ, ಆನ್ ಸ್ಕ್ರೀನ್ ನೋಡ್ತಾ ಇರ್ತೀರ. ನೀವು ಜನರು ಸಾಮಾನ್ಯ ಬರೋದಿಲ್ಲ, ನೀವು VIP ಗಳು. ನಾವು ನಮ್ಮ ಓಟ್ ಮಾಡಿ ನಿಮಗೆ ಪಟ್ಟ ಕಟ್ತೀವಿ, ನೀವು VIP ಗಳು. ನಾವು ಇಲ್ಲಿ ಬೇಕಾರಿಗಳು. ನಮಗೆ ಏನೇ ನ್ಯಾಯ ಬೇಕಂದ್ರೂ ನಾವು ಅಂಗಲಾಚಿ ಬೇಡ್ಕೋಬೇಕು. ಮಕ್ಕಳು ನಮ್ಗೆ ಇಲ್ಲೂ ಆದರೂ ಸಹ ನಾವು ಹೋರಾಡಬೇಕಾಗಿ ಬರುತ್ತೆ. ನಾವು ನಾಯಿಗಳ ಥರ ಬೀದಿ ಅಲಿಬೇಕಾಗಿ ಬರುತ್ತೆ ನ್ಯಾಯಕ್ಕೋಸ್ಕರ. ಇಷ್ಟಕ್ಕೆ ಅಷ್ಟು ಜನ ಮಾತಾಡ್ತಾರೆ, ಅದೆಲ್ಲ ನಾವು ತಿನ್ನಬೇಕಾಗಿ ಬರುತ್ತೆ. ಇಷ್ಟೊಂದು ನೋವು ಇದ್ರೂ ಸಹ ಇದನ್ನೆಲ್ಲ ಎದುರಿಸ್ಬೇಕಾಗಿ ಬರುತ್ತೆ. ಬಟ್ ನಿಮಗೆ ಓಟ್ ಕೊಟ್ಟು ನಾವು ಪಟ್ಟ ಕಟ್ಟಿದ್ದಕ್ಕೆ ನೀವು VIP ಗಳು. ನೀವು ಏನು ಮಾಡಿದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಆರ್ಡರ್ಸ್ ಇರಲ್ಲ, ಕನ್ಫರ್ಮ್ ಆರ್ಡರ್ಸ್ ಇರಲ್ಲ. ಪೆರೇಡ್ ಬಗ್ಗೆ ನಿಮಗೆ ಕನ್ಫರ್ಮ್ ಮಾಹಿತಿ ಇರೋದಿಲ್ಲ. ಒಬ್ಬರು ಬರ್ತಾರೆ ಬೇಕಾಗಿಲ್ಲ ಪೆರೇಡ್ ಅಂತಾರೆ, ಒಬ್ಬರು ಬರ್ತಾರೆ ಒಂದೇ ಕಡೆ ಮಾಡಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಇಲ್ಲ ಮಾಡಲೇಬೇಕು, ವಿಧಾನಸೌಧದಲ್ಲೂ ಮಾಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಮಾಡಬೇಕು ಅಂತಾರೆ. ನಿಮಗೆ ಒಗ್ಗಟ್ಟು ಅನ್ನೋದಿಲ್ಲ, ಸರ್ಕಾರಕ್ಕೆ ಒಗ್ಗಟ್ಟಿಲ್ಲ. ಸೊ ನೀವು ಆಲ್ವೇಸ್ ಯಾವಾಗ ನೋಡಿದ್ರು ನೀವು ಪಬ್ಲಿಕಲ್ಲಿ ಏನೇ ಆದ್ರೂ ನೀವು ಅದನ್ನು ಯಾವುದೋ ಒಂದು ಡಿವಿಯೇಷನ್ ತಗೊಂಡು ಯು ವಿಲ್ ಆಲ್ವೇಸ್ ಟ್ರೈ ಟು ಮೇಕ್ ಇಟ್. ಏನೂ ಆಗೇ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಏನೂ ಆಗೇ ಇಲ್ಲ. ಸರ್ ದುಡ್ಡು ಓಕೆ, ನಿಮ್ಮ ಹತ್ರ ದುಡ್ಡಿರುತ್ತೆ, ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ. ಯಾರ್ಯಾರು ಅರ್ಹತೆಗೆ ಅವ್ರು ಸಂಪಾದನೆ ಮಾಡ್ತಾರೆ, ಬದುಕೋದು ಗೊತ್ತಿದೆ, ನಾವು ಜೀವನ ಮಾಡೋದು ನಮಗೆ ಗೊತ್ತಿದೆ. ಇದೆಲ್ಲ ನಾವು ಸರ್ಕಾರ ನಂಬ್ಕೊಂಡು ಬಂದಿರ್ತೀವಿ ಸರ್. ಅಲ್ಲಿ ನಮಗೆ ಅಲ್ಲಿ ಈ ಥರ ಆಗುತ್ತೆ ಅಂತ ನಾವು ಗೊತ್ತಿಲ್ಲ. ನೀವು ಹೇಳ್ದಂಗೆ ನಾವು ಸಾಮಾನ್ಯ ಜನರೇ. ಹುಚ್ಚು ಇರ್ಬೋದು. ಯಾಕೆ ನಿಮಗೆ ಪಟ್ಟ ಅಂದರೆ ಹುಚ್ಚಿಲ್ವಾ? CM ಆಗಬೇಕನ್ನೋ ಹುಚ್ಚಿರಲ್ವಾ? DCM ಆಗಬೇಕನ್ನೋ ಹುಚ್ಚಿರಲ್ವಾ? ನಮಗೂ ಇದೆ ಸರ್. ಮಕ್ಕಳು ಅದು ಬೆಳೀತಾ ಇರೋ ಮಗುಗೂ ಒಂದು ಯೋಚನೆ, ಒಂದು ಕನಸು ಕಟ್ಟಿರುತ್ತೆ ಸರ್. ಕನಸು ಕಟ್ಟಿರುತ್ತೆ. ಒಂದು ತಂದೆ ತಾಯಿಯಾಗಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ವಾಟ್ ಎವರ್ ಫ್ಯಾಮಿಲಿ, ಬೇಸಿಕ್ ತಂದೆ ತಾಯಿ ಏನು ಮಾಡಬೇಕು, ತಾಯಿಯಾಗಿ ನಾನು ಏನು ಮಾಡಬೇಕು, ನನ್ನ ಮಕ್ಕಳ ಕನಸು ಹೆಂಗೆ ನನಸು ಮಾಡಬೇಕು, ಅದು ಒಂದೇ ಸರ್. ನನ್ನ ಮಗು ಪಬ್ಗೆ ಕೇಳಿಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ನನ್ನ ಫೇಮಸ್ ಮಾಡು ಅಂತ ನಾನು ಕೇಳಿಲ್ಲ. ನನ್ನ ಮಗುಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ.
ಯಾವುದೇ ಶೋಕಿ ಇಲ್ಲ. ನಾನು ಹೆಂಗೆ ಹೇಳ್ತೀನಿ ಅಂದರೆ, ನಾನು ಗರ್ವದಿಂದ ಹೇಳ್ಕೊತೀನಿ. ನನ್ನ ಮಗಳನ್ನ ನಾನು ಹಂಗೆ ಬೆಳೆಸಿದ್ದೀನಿ, ನಾನು ಗರ್ವದಿಂದ ಹೇಳ್ಕೊತೀನಿ. ಎನಿಬಡಿ ಕ್ಯಾನ್ ಫೈಂಡ್ ಮೈ ಡಾಟರ್ಸ್ ಎನಿ ಸೋಷಲ್ ಅಕೌಂಟ್. ನೀವು ಏನು ಹೇಳಿದ್ರೆ ನಾನು ಅದನ್ನು ಮಾಡ್ತೀನಿ. ಶಿ ಡೋಂಟ್ ಯೂಸ್ ಎನಿ ಸೋಷಲ್ ಅಕೌಂಟ್. ನೋ ಸೋಷಲ್ ಅಕೌಂಟ್ಸ್ ಆಟ್ ಆಲ್. ಕ್ರಿಕೆಟ್ ಎನಿ ಫಾರಿನ್ ಪ್ಲೇಯರ್, ಎನಿ ಇಂಡಿಯನ್ ಪ್ಲೇಯರ್, ಆಲ್ ಟೈಮ್ ರೆಕಾರ್ಡ್ಸ್ ಹೇಳ್ತಾಳೆ ಅವಳು. ಕಪಿಲ್ ದೇವಿಂದ ಹಿಡಿದು, ಸಚಿನಿಂದ ಹಿಡಿದು, ಯಾವ ವಿಮೆನ್ ಕ್ರಿಕೆಟರ್, ಎನಿಬಡಿ. ವಿರಾಟ್ ಕೊಹ್ಲಿ ಅಂದರೆ ಅಷ್ಟು, ನಾಟ್ ಓನ್ಲಿ ವಿರಾಟ್ ಕೊಹ್ಲಿಸ್ ಕೆರಿಯರ್, ಶಿ ಈಸ್ ಆಲ್ಸೋ ವೆರಿ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿಸ್ ಪರ್ಸ್ನಲ್ ಲೈಫ್. ಇವಾಗ ಎಲ್ಲಿ, ವೇರ್ ಈಸ್ ವಿರಾಟ್ ಕೊಹ್ಲಿ?